ಬೆಳಗ್ಗೆ 11 ಗಂಟೆಗೆ ಕಚೇರಿ ಉದ್ಘಾಟನೆ ಆಗಲಿದೆ. ಆ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ 12 ಗಂಟೆಗೆ ಸುಮಾರು 12 ಗಂಟೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಪರಿಶೀಲನಾ ಸಭೆಯನ್ನು ಮಾಡಲಿದ್ದಾರೆ. ಆದ ನಂತರ ವಿರಾಮವನ್ನು ಸಮಯ ಇದೆ. ಆದ ನಂತರ 3:30 ಸುಮಾರಿಗೆ ನಮ್ಮ ಇರ್ಫಾನ್ ಭೈ ಅವರ ನಿವಾಸದಲ್ಲಿ ಒಂದು ಸಮುದಾಯದ ವತಿಯಿಂದ ಸರ್ವಧರ್ಮ ಜೊತೆಗೆ ಸನ್ಮಾನವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಮತ್ತೆ ಯಾರ್ಯಾರು ಅಹವಾಲುಗಳನ್ನ, ಜನರ ಸಮಸ್ಯೆಗಳು, ಸ್ಪಂದನೆಗಳು, ಯಾವುದೇ ಜನರ ಸಮಸ್ಯೆ ಸಂಕಷ್ಟಗಳನ್ನು ಏನೇನಿದ್ರೆ ಅದು ಸ್ಥಳೀಯದಲ್ಲೇ ಪರಿಹಾರ ಮಾಡುವಂತದ್ದು ವ್ಯವಸ್ಥೆ ಸಹ ಮಾನ್ಯ ಸಚಿವರು ಮಾಡಿದ್ದಾರೆ. ಅಹವಾಲು ಸ್ವೀಕಾರ ಮುನ್ಸಿಪಾಲಿಟಿ ಉದ್ಘಾಟನೆ ಆದ ನಂತರ ಯಾಕಂದ್ರೆ ಸರ್ಕಾರಿ ಕಚೇರಿ ಕಾರ್ಯಕ್ರಮ ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಮಾಡಕ್ ಆಗುದಿಲ್ಲ. ಆದ್ರಿಂದ ಸರ್ಕಾರಿ ಕಚೇರಿ ಉದ್ಘಾಟನೆ ಆದ ನಂತರ ಸಮಯ ನಿಗದಿಪಡಿಸ್ತೀವಿ. ಅದು ನಿಮ್ಗೆ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತೀವಿ. ಅಷ್ಟು ಈಗ ಕಂಪಲ್ಸರಿ ಇದೆ ಅಲ್ಲ, ಎಲ್ಲ ಕಡೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಸಚಿವರು ಭೇಟಿ ಕೊಡ್ಬೇಕಂತೇಳಿ ಮೊದಲೇ ರೂಲ್ಸ್ ಇದೆ. ನಂತರ ಮಧ್ಯಾಹ್ನ ಮೇಲೆ ಹೋಗ್ಬೋದು ಸರ್. ಮಧ್ಯಾಹ್ನ ನಂತರ ಹೋಗ್ತಾರೆ, ಇಲ್ಲಂತನಲ್ಲ, ಹೋಗ್ತಾರೆ ಅನ್ನೋದು. ಈಗ ನೋಡಿ, ಕಾರ್ಯಕ್ರಮ ಶೆಡ್ಯೂಲ್ ಬಿಜಿ ಇರೋದ್ರಿಂದ ಮೊದಲು ಸರ್ಕಾರ ಕೆಲಸ ಏನಿದೆ ಅದು ಸರ್ಕಾರದ ಕಾರ್ಯಕ್ರಮಗಳು ಮುಗಿಸಿದ ನಂತರ ಮತ್ತು ಜನರ ಸ್ಪಂದನೆಯನ್ನು ಸಹ ನಾವು ಮಾಡಬೇಕಾಗ್ತದೆ. ಜನರ ಸಮಸ್ಯೆ ಸಂಕಷ್ಟಗಳನ್ನು ಕೇಳಬೇಕಾಗ್ತದೆ. ಯಾಕಂದ್ರೆ ಜನರದಿಂದ ಸರ್ಕಾರ ಬಂದಂತದ್ದು, ಸರ್ಕಾರದಿಂದ ಜನರಲ್ಲ, ಜನರದಿಂದ ಸರ್ಕಾರ ಬಂದಂತದ್ದು. ಅದು ಜನರ ಮತ ಕೊಟ್ಟು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಜನರ ಸಂಕಷ್ಟ ಸಮಸ್ಯೆ ಕೇಳಬೇಕಾಗ್ತದೆ. ಅದರಿಂದ ಜನರ ಎಲ್ಲ ಆದ ನಂತರ ಪಕ್ಷಕ್ಕೆ ಕಾರ್ಯಕ್ರಮ ಕಚೇರಿಗಳಿಗೆ ಹೋಗುವಂತ ಸಾಧ್ಯತೆನೂ ಇದೆ.